ಮುದ್ದು ರಾಮನ ಗೆಲುವು 9ನೆಯ ಅವತಾರ. 7ನೇ ಪ್ರಕರಣ ಇವತ್ತು. ಶಿರೋನಾಮೆ ಲೇಸು ಸಜ್ಜನ ಸಂಘ. ಕೇವಲ 45 ಚೌಪದಿಗಳು. ಮುದ್ದುರಾಮನ ಈ ಬೋಧನೆ ಬದುಕಿಗೆ ಅವಶ್ಯವಾಗಿ ಇರಬೇಕಾದಂಥ ಸಂಗತಿ, ಉಪದೇಶನೂ ಅನ್ನಬಹುದು. ಬಹಳ ಅವಶ್ಯದ ಇದು. ಏನು? ಸಜ್ಜನ ಸಂಘ. ನೋಡಿ, ಲೇಸು ಅಂದ್ರೇನು? ಇದು ದೇಶೀಯ ಪದ. ಲೇಸು ಅಂದರೆ ಒಳ್ಳೆಯತನ. ಲೇಸು ಅಂತಂದರೆ ಅದು ನಮ್ಮ ಇವರು ವೆಂಕಟ ಸುಬ್ಬಯ್ಯನವರ ಡಿಕ್ಷನರಿಯಲ್ಲಿ ಏನು ಹೇಳ್ತದೆ ಅಂತಂದರೆ, ಲೇಸು ಇದೇನು ಹೇಳ್ತದೆ? ಭಾಳ ಮಜಾ ಅದ. ಲೇಸು ಶಬ್ದದ ಒಂದು ಅರ್ಥ ವಿನ್ಯಾಸ ಭಾಳ ಅರ್ಥ ಅದ. ಒಳ್ಳೆಯದು, ಹಿತಕರವಾದದ್ದು, ಮಂಗಳಕರವಾದದ್ದು, ಶ್ರೇಯಸ್ಸು, ಶುಭ ಕಾರ್ಯ, ಮಂಗಳಕಾಯಕ, ಇಂಥವೆಲ್ಲ. ಆಮೇಲೆ ಆಶ್ಚರ್ಯ ಅಂದರೆ ಲೇಸು ಇದು ಇಂಗ್ಲೀಷಿನ ಒಂದು ಪದವನ್ನು ಸಹಿತ ನಾವು ಪ್ರಯೋಗ ಮಾಡ್ತಾ ಇದ್ದೇವೆ ಕನ್ನಡದಲ್ಲಿ. ಬೂಟನ್ನು ಕಟ್ಟುವ ದಾರ ಇತ್ಯಾದಿ. ಪಟ್ಟಿ, ಟೊಂಕದ ಪಟ್ಟಿ ಅಲ್ಲ. ಓಕೆ. ಇನ್ನು ಸಜ್ಜನ ಅಂದ್ರೆ ಒಳ್ಳೆಯ ವಂಶದಲ್ಲಿ ಹುಟ್ಟವ, ಸತ್ಪುರುಷ, ಒಳ್ಳೆಯವ, ಸೌಜನ್ಯದವ, ಒಳ್ಳೆಯ ನಡತೆ ಅವ. ಇನ್ನು ಆ ಸಜ್ಜನ ಸಂಘ ಅಂದ್ರೆ ಏನಪ್ಪ? ಒಡನಾಟ, ಸಹವಾಸ, ಜೊತೆ, ಗೆಳೆತನ, ಸೇರಿಕೆ, ಹೀಗೆಲ್ಲ ಇವೆ. ನಮ್ಮ ವರಕವಿ ಬೇಂದ್ರೆಯವರು ಈ ಲೇಸು ಶಬ್ದ ಕುರಿತು ಅದ್ಭುತವಾದಂಥ ಆ ಸಂಸ್ಕೃತದ ಒಂದು ಪ್ರಾರ್ಥನಾ ಶ್ಲೋಕ ಉಪನಿಷತ್ತುಗಳಿಂದ ಮಾಡಿದ್ದಾರೆ. ಓದ್ತೇನದನ್ನು. ಲೇಸೆ ಕೇಳಿಸಲಿ ಕಿವಿಗೆ, ನಾಲಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಗೆ ಜಗದೊಳಗೆ, ಲೇಸೆ ಹಬ್ಬುತ್ತಿರಲಿ, ಲೇಸೆ ಕೈಗಳಿಂದಾಗುತ್ತಿರಲಿ, ತಾ ಬರಲಿ ಲೇಸೆ ನಡೆದು, ಲೇಸನುಂಡು ಲೇಸು ಸಿರಿ ಇಲ್ಲಿರಲಿ, ಲೇಸೆ ಮೈಯ ಪಡೆದು. ಅದ್ಭುತ ಗಂಗಾವತರಣ ಅವರ ಪದಸಂಗಿದೆ. ಇದು ಯಾವುದು ಅಂದರೆ, ಓಂ ಭದ್ರಂ ಕರ್ಣೇಭಿ ಶೃಣಿಯಾಮ ದೇವಾಹ, ಅದರ ಭಾವಾನುವಾದ. ಅದ್ಭುತ ಆಯ್ತಲ್ಲ. ಈಗ ನಾನು ಈ 45 ಚೌಪದಿಗಳು, ಶ್ರೇಷ್ಠ ಚೌಪದಿಗಳಲ್ಲಿ ಆಯ್ದ ಕೆಲವು ಚೌಪದಿಗಳನ್ನು ವಾಚಿಸ್ತಾ ಇದ್ದೇನೆ. ಲೇಸು ಸಜ್ಜನ ಸಂಘ. ವರ್ಣರಂಜನೆ ಇರದ ಬಾಳುಗೊಡ್ಡಿರಬಹುದು, ಆದರ್ಶ ಬಾಳಿಗಿದೆ ಅದರದೇ ಚೆಲುವು, ಇಲ್ಲದಿರೆ ಸಂತ ಜನ ಆಪ್ತರೆಂಗಾಗುವರು, ಲೇಸು ಸಜ್ಜನ ಸಂಘ ಮುದ್ದುರಮ. ಗಂಧ ತೇವಡೆಯಲ್ಲಿ ನುಸುಳುವುದೇ ನೊಣ ಅಲ್ಲಿ, ಎಲ್ಲಿ ಸಂಪಿಗೆ ಇದೆಯೋ ಇದೆ ಅಲ್ಲಿ ದುಂಬಿ, ಕಂಪು ಸಂಭ್ರಮದಲ್ಲಿ ಒಳತಿ ನೊಡನಾಟವಿದೆ, ಶುಚಿಯ ಪರಿಸರ ಮಿಗಿಲೋ ಮುದ್ದುರಮ. ಯಾರ ಜೊತೆ ಒಡನಾಟ ಮನಕ್ಕೆ ತರುವುದೋ ಮುದವ, ಅವರ ಸಾಮೀಪ್ಯವನ್ನು ಬಯಸುತ್ತಿರು ಸತತ. ಓಹೋ, ವಾಲಿದರೆ ಅಪಶ್ರುತಿಗೆ ಮಾಧುರ್ಯವೆಲ್ಲಿದೆಯೋ, ನಾದ ಮಿಡಿಯಲಿ ವೀಣೆ ಮುದ್ದುರಮ. ನೀಯಾರ ಸಂಘದಲ್ಲಿ ಸುಖವನನುಭವಿಸುವಿಯೋ, ಇದ್ದು ಬಿಡು ನಗುತ್ತ ಆ ಒಡನಾಟದಲ್ಲಿ, ಮಲ್ಲಿಗೆಯ ನರುಗಂಪಿನಂತಿಹುದು ಸತ್ಸಂಗ. ಆಹಾ, ಸಂಗದಂತಿದೆ ಸಿದ್ಧಿ ಮುದ್ದುರಮ. ಸಜ್ಜನರ ಸಹವಾಸ ಹೆಜ್ಜೇನ ಸವಿದಂತೆ. ನಮ್ಮ ಸರ್ವಜ್ಞ ನೆನಪಾಗ್ತಾನ. ಸಜ್ಜನರ ಸಹವಾಸ ಹೆಜ್ಜೇನ ಸವಿದಂತೆ, ಬೇವರಸ ಕುಡಿದಂತೆ ದುರ್ಜನರ ಸ್ನೇಹ,
ಸಗಣಿ ತಿಪ್ಪೆಯ ಪಕ್ಕ ಚಂದನದ ಸೊಂಪೆಲ್ಲಿ ಸಂಗದಂತಿದೆ ಕಂಪು ಮುದ್ದು ರಮ. ಸತ್ಸಂಗ ಪರಿಸರದಿ ಸುಜನರೊಡನಾಟದಲ್ಲಿ ಯಾವ ಕಸಿ ಬಿಸಿಯಿಲ್ಲ ಚಾಪಲ್ಯವಿಲ್ಲ. ಋತುಪ್ರಜ್ಞೆಯಾಧಿಕ್ಯ ಸುಗ್ಗಿವೆಗ್ಗಳ ಅಲ್ಲಿ ಮೊರೆವೋಗು ಹಿರಿತನಕ್ಕೆ ಮುದ್ದು ರಾಮ. ಸಾರಗುಣಿಯಾರಿಹರು ಒಡನಾಡು ಅವರೊಡನೆ. ಓಹೋ, ನಂಜುನುಂಡಂತೆ ಈ ದುರ್ಜನರ ಕೂಟ. ಕೆಂಡ ಮುಟ್ಟಿದ ಪಾದ ಕೆಂಪ ಕಾಣದೆ ಇಹುದೇ ಒಳಿತು ಸಜ್ಜನ ಸಂಗ ಮುದ್ದು ರಮ. ಮನನೊಂದು ಬಡವಾದ ಗೊಂದಲದ ನೆಲೆಯಲ್ಲಿ ಕರುಣಿಪುದು ಸತ್ಸಂಗದಾರಿ ದೇವಿಗೆಯ. ಓಹೋ, ಶಾಂತ ನೆಲೆ ನಿರ್ಮಾಣ ಆ ದಿವ್ಯ ಬೆಳಕಿಂದ ತಮದ ಹರಣವೇ ಕಿರಣ ಮುದ್ದು ರಮ. ಯಾರ ಸಂಗದಿ ಜೀವ ಸಂಪನ್ನವಾಗುವುದು ಬಯಸು ಅವರೊಡನಾಟ ಘನತೆ ಹಿರಿತನಕ್ಕೆ. ಮೌಲ್ಯ ಕೆಲ್ಲಿದೆ ಜಗದಿ ಬಡವ ಬಲ್ಲಿದ ಭೇದ ಮಾಡು ನೀ ಸತ್ಸಂಗ ಮುದ್ದು ರಮ. ಸಂತನೊಡನಾಟದಲ್ಲಿ ಹಗೆಯಂಬುದಿನಿತಿಲ್ಲ. ಓಹೋ, ಎತ್ತ ನೋಡಿದರತ್ತೆ ನೇಹಿಗರೆ ಅಲ್ಲಿ. ಬರೀ ಸ್ನೇಹಿತರಿರ್ತಾರಂತ ಸಂತನ ಜೋಡಿ. ಸೌಜನ್ಯ ಸರಳತೆಯ ಬೆಳಕು ಹರಿವುದು ಆಗ ಅರಸು ನೀ ಸತ್ಸಂಗ ಮುದ್ದು ರಮ. ಯಾವುದೋ ಜಲಬಿಂದು ಕಮಲದೆಲೆ ಮುತ್ತಾಗಿ ದೇವ ಸನ್ನಿಧಿಯಲ್ಲಿ ಲೀನವಾಗುವುದು. ಆಹಾಹಾ, ಹೂವಿನೊಡನಾಟದಲ್ಲಿ ಸಗ್ಗ ಸೇರದೆ ನಾರು. ಸತ್ಸಂಗದಿಂದ ಸುಖ ಮುದ್ದು ರಮ. ಕೋಪಾಗ್ನಿ ತನುವಿನಲ್ಲಿ ಉರಿ ತಂದು ಕೆಣಕಿದರೆ ಆರಿ ನಿಲುವದೋ ಕಿಚ್ಚು ಸತ್ಸಂಗದಿಂದ. ಮನ ಆರ್ದ್ರವಾಗುವುದೋ ನೆರೆ ಸಂಗ ಸುಖದಿಂದ. ಲೇಸು ಸಜ್ಜನ ಸಂಗ ಮುದ್ದು ರಮ. ಸತ್ಸಂಗ ಸಂಗಮದಿ ಅನುಭೂತಿ ಕಾಣ್ತೆಯಿದೆ. ಹಾಲ್ಜೇನು ಬೆರೆತಂತೆ ಸಿದ್ಧರೊಡನಾಟ. ಹಿರಿತನದ ಮಂಟಪದಿ ಅನುಭವದ ಸಾರವಿದೆ. ಸಂಗನ ಕರುಣೆ ಮುದ್ದು ರಾಮ. ಈ ಚೌಪದಿಯಲ್ಲಿ ಎರಡು ಶ್ರೇಷ್ಠರನ್ನು ಸ್ಮರಿಸ್ತಾ ಇದ್ದಾರೆ. ಒಬ್ಬರು ಪೂಜ್ಯ ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು. ಸತ್ಸಂಗ ಸಂಗಮದಿ ಅನುಭೂತಿ ಕಾಣ್ಕೆಯಿದೆ. ಹಾಲ್ಜೇನು ಬೆರತಂತೆ ಸಿದ್ಧರೊಡನಾಟ. ಇನ್ನೊಬ್ಬರು ಬಸವೇಶ್ವರರು, ಜಗಜ್ಯೋತಿ ಬಸವೇಶ್ವರರು. ಹಿರಿತನದ ಮಂಟಪದಿ ಅನುಭವದ ಸಾರವಿದೆ. ಸಂಗನ ಕರುಣೆ. ಇಲ್ಲಿ ಸಂಗನ ಅಂತಂದ್ರೆ ಸಂಗಮೇಶ್ವರ, ಕೂಡಲ ಸಂಗಮ. ಸಂಗನ ಕರುಣೆ ಮುದ್ದು ರಾಮ. ದೂರವಿರು ಅಳಿಮನದ ಜನರ ಜಂಗುಳಿಯಿಂದ. ಆವಗುಣವನಪ್ಪಿದರೆ ದಾರಿ ದುಸ್ತರವೋ. ಸಡಿಲಿದರೆ ನೂಲಿನಳೆ ಬಟ್ಟೆಯಂತಾದೀತು. ಸತ್ಸಂಗ ಲೇಸಯ್ಯ ಮುದ್ದು ರಾಮ. ಸತ್ಸಂಗದಲ್ಲಿ ಮನುಜ ನಿರತನಾದರೆ ಸತತ. ಭವದ ಬಂಧನವಿಲ್ಲ, ಜಂಜಾಟವಿಲ್ಲ. ಆ ಪರಮ ಸನ್ನಿಧಿಗೆ ಜೀವ ತೊರೆಯುವುದು. ನೀದೇವ ಮುಖಿಯಾಗು ಮದ್ದು ರಾಮ. ಸಜ್ಜನರ ಸಹವಾಸ ಮಕರಂದ ಸವಿದಂತೆ. ಬಾಳಪಥದಾರುಣವು ದುಸ್ಸಂಗದಿಂದ. ಸಂಗ ಹೇಗೋ ಹಾಗೆ ಮನದ ಮುಂದಣ ಬಯಕೆ. ಸತ್ಸಂಗ ಹಿತತ್ತವರೋ ಮುದ್ದು ರಾಮ. ಸತ್ಸಂಗ ಹಿತತ್ತವರೋ ಮುದ್ದು ರಾಮ. ಮತ್ತೆ ನಾಳೆ
ಮುದ್ದುರಾಮನ ಇನ್ನೊಂದು ಮುಂದಿನ ಪ್ರಕರಣ. ನಮಸ್ಕಾರ.